ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿ ಹಣ ಯಾರೆಲ್ಲ ಪಡಿತಿದ್ದೀರೋ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಸರ್ಕಾರ ಇವಾಗ ಅವರ ಒಂದು ಪಡ್ಕೊತಿರೋ ಹಣವನ್ನು ಏರಿಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಯಾವ ಪಿಂಚಣಿ ಹಣ ಪಡ್ಕೊತಿರೋರಿಗೆ ಹಣ ಏರಿಕೆ ಆಗ್ತಾ ಇದೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಎಷ್ಟು ಆಗುತ್ತೆ ಅನ್ನೋದನ್ನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪಿಂಚಣಿ ಹಣ ಪಡ್ಕೊಳ್ತಿರೋರಿಗೆಲ್ಲ ಎಲ್ಲ ಪಿಂಚಣಿದಾರರಿಗೂ ಇವಾಗ ಹಣ ಏರಿಕೆ ಮಾಡುವಂತಹ ಆದೇಶ ಬಂದಿಲ್ಲ. ಆದರೆ ಯಾರಿಗಪ್ಪ ಈ ಒಂದು ಹಣ ಡಬಲ್ ಮಾಡುವಂತಹ ಆದೇಶ ಬಂದಿದೆಯಪ್ಪ ಅಂದರೆ, ನಮ್ಮ ದೇಶದಲ್ಲಿ ಸುಮಾರು 7 ರಾಜ್ಯಗಳನ್ನು ಇವಾಗ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕವೂ ಸಹ ಇವಾಗ ಸೇರಿದೆ. ಇದು ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಇನ್ಯಾರಿಗಪ್ಪ ಹಣ ಡಬಲ್ ಆಗುತ್ತೆ ಅಂದರೆ, ಯಾರೆಲ್ಲ ವಿಧವಾ ವೇತನವನ್ನು ಪಡ್ಕೊತಿದ್ದೀರೋ ಅವರ ಒಂದು ಪಿಂಚಣಿ ಹಣವನ್ನು ಇವಾಗ ಏರಿಕೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಎಷ್ಟು ಆಗುತ್ತೆ ಅಂತ ಪರ್ಟಿಕ್ಯುಲರ್ ಆಗಿ ಇವಾಗ ಅಧಿಕೃತವಾಗಿ ಒಂದು ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಆದರೆ ಖಂಡಿತವಾಗ್ಲೂ ಇದನ್ನು ಏರಿಕೆ ಮಾಡ್ತಾರೆ ಅಂತ ನಮ್ಮ ಒಂದು ಬಜೆಟ್ ಮಂಡನೆಯಲ್ಲೇ ತಿಳಿಸಿದ್ದಾರೆ. ಹಾಗೆ ಇದು 2200 ರೂಪಾಯಿವರೆಗೂ ಏರಿಕೆ ಆಗ್ಬೋದು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ಕನ್ಫರ್ಮ್ ಆಗಿ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದರೆ ಏರಿಕೆ ಆಗೋದಂತೂ ಖಂಡಿತವಾಗೂ ನಿಮಗೆ ಏರಿಕೆ ಆಗುತ್ತೆ. ಯಾರೆಲ್ಲ ಈ ಒಂದು ವಿಧವಾ ವೇತನ ಪಡ್ಕೊತಿದ್ದೀರೋ ಅವರಿಗೆ ಏರಿಕೆ ಆಗುತ್ತೆ. ಇನ್ನು ಉಳಿದಂಥವ್ರಿಗೆ ಯಾಕಪ್ಪ ಆಗಿಲ್ಲ ಅಂದರೆ, ಸರ್ಕಾರ ಇನ್ನೂ ಆದೇಶವನ್ನು ಮಾಡದೇ ಇರೋ ಕಾರಣ ಈ ಒಂದು ಏರಿಕೆನ ಮಾಡಿಲ್ಲ. ಹಾಗೆ ವೃದ್ಧಾಪ್ಯ ವೇತನವನ್ನು ಸರ್ಕಾರ ಏರಿಕೆ ಮಾಡ್ತೀವಿ ಅಂತ ಹೇಳಿತ್ತು. ಅದಕ್ಕೆ ಸರ್ವೇನೂ ಮಾಡಿ ಅದಾದ ಮೇಲೆ ನಾವು ಏರಿಕೆ ಮಾಡ್ತೀವಿ ಅನ್ನೋ ಥರ ಎಲ್ಲ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಬಹಳಷ್ಟು 80 ವರ್ಷ ಮೇಲಿರುವಂಥ ವೃದ್ಧರಿಗೆ ಏನು ಈ ಒಂದು ಹಣ ಜಾಸ್ತಿ ಆದರೆ ಅವ್ರಿಗೇನು ಅಷ್ಟು ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ 65ರಿಂದ ಈ ಒಂದು 75 ವರ್ಷ ಅಂಥವ್ರಿಗೆ ಏರಿಕೆನ ಮಾಡಬೇಕು ಅಂತ ಸರ್ವೆಗಳಲ್ಲಿ ಇವಾಗ ಒಂದಷ್ಟು ಸರ್ವೆ ನಡೆಸಿದಾಗ ಈ ಥರ ಮಾಹಿತಿಗಳು ಸಿಕ್ಕಿರೋದ್ರಿಂದ ಸರ್ಕಾರ ಇನ್ನೂ ಖಚಿತವಾಗಿ ಇನ್ನೂ ನಿರ್ಧಾರವನ್ನು ಮಾಡಿಲ್ಲ. ಹಾಗಾಗಿ ಈ ಒಂದು ವೃದ್ಧಾಪ್ಯ ವೇತನವನ್ನು ಏರಿಕೆ ಎಷ್ಟು ಮಾಡ್ತಾರೆ, ಯಾವ ಒಂದು ವಯಸ್ಸಿನವ್ರಿಗೆ ಮಾಡ್ತಾರೆ ಅನ್ನೋದು ಇನ್ನೂ ನಮಗೆ ಅಧಿಕೃತವಾದ ಮಾಹಿತಿ ಸಿಕ್ಕಿಲ್ಲ. ಆ ರೀತಿ ಏನಾದರೂ ಒಂದು ಆದೇಶ ಬಂದ ಮೇಲೆ ಮತ್ತೆ ನಾನು ನಿಮಗೆ ಖಂಡಿತವಾಗೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ವಿಧವಾ ವೇತನ ಅವ್ರಿಗೆ ಹಣವನ್ನು ಏರಿಕೆ ಮಾಡ್ತೀವಿ ಅಂತ ಮಾಹಿತಿ ಸಿಕ್ಕಿದೆ. ಇದು ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಒಂದು ಮಾಹಿತಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿಯಾದಂತಹ ಡೈಲಿ ಅಪ್ಡೇಟ್ಸ್ಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.